ಹಾಯ್ ಫ್ರೆಂಡ್ಸ್, ಇದು ನಮ್ಮ ಒಂದು ಹೊಸ ಮನೆ. ಇದನ್ನು ಕನ್ಸ್ಟ್ರಕ್ಟ್ ಮಾಡಿ ಒಂದು 6 ಮಂತ್ಸ್ ಆಯಿತು. ಇದನ್ನೊಂದು ವಿಡಿಯೋ ಮಾಡಾಕೋಣ ಅಂತ ಅಂದ್ಕೊಂಡೆ. ಸೊ ಇದು ನೋಡಿ, ಒಂದು ಎಂಟ್ರಿ ಆರ್ಚು. ಇದು ಈ ಮನೆಯ ಒಂದು ಕಿಚನ್ನು ತುಂಬ ಚಿಕ್ಕದಾಗಿದೆ. ನೆಕ್ಸ್ಟು ಇದು ಬಂದು ಆರ್ಚು, ಇದು ಕಿಚನ್ದು, ಇದು ಎಂಟ್ರಿದು. ಸೊ ನೆಕ್ಸ್ಟ್ ಇದು ಬಂದು ಒಂದು ದೇವ್ರ ಮನೆ. ಹಾಗೆ ಮೇಲೆ ಹಾಲಲ್ಲಿ ಒಂದು ಡಿಸೈನ್ ಮಾಡಿಸಿದ್ದೀವಿ. ಇದು ಬಂದು ಒಂದು ಚಿಕ್ಕ ರೂಮು, ಸ್ಪೇಸ್ ಕಡಿಮೆ ಇರೋದ್ರಿಂದ ಚಿಕ್ಕದಾಗಿ ಮಾಡಿಸಿದ್ದೀವಿ. ಇದು ಸ್ಟೋರೇಜು. ಹಾಗೆ ಇದು ಬಂದು ಒಂದು ಅಟ್ಯಾಚ್ ವಾಶ್ರೂಮು. ಇದು ಸ್ವಲ್ಪ ಚಿಕ್ಕದಾಗೇ ಇದೆ, ಇರಲಿ. ಸೊ ಕಂಪ್ಲೀಟಾಗಿ ಈ ಥರ ಇದೆ ನೋಡಿ. ಮೇಲೆ ಆರ್ಚು, ಇದು ಎಂಟ್ರಿ ಆರ್ಚು, ಇದು ಕಿಚನ್ ಆರ್ಚು. ಸೊ ಈ ಥರ ಇದೆ, ತುಂಬ ಚಿಕ್ಕದಾಗಿದೆ. ಹಾಗೆ ಹೊರಗಡೆ ಬಂದರೆ ಈ ಥರ ಇದೆ. ಇದಿನ್ನೂ ಕಂಪ್ಲೀಟ್ ಆಗಿಲ್ಲ. ಬಂದು ಟೆರೇಸು. ಸೊ ಫ್ರಂಟಲ್ಲಿ ಈ ಥರ ಡಿಸೈನ್ಸ್ ಮಾಡಿಸಿದ್ದೀವಿ. ಸೊ ಇದು ಮೇಲೊಂದು ರೂಮ್ ಇದೆ. ಇದು ಸ್ವಲ್ಪ ಒಂದು ರೇಂಜಿಗೆ ದೊಡ್ಡದಾಗಿದೆ. ಓಕೆ, ನಮಗಾಗುತ್ತೆ. ಸೊ ಇದಕ್ಕೂ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಈ ಥರ ಇದೆ ಈ ಮನೆ, ಚಿಕ್ಕದಾಗಿರೋದು. ಇದ್ರದ್ದು ಒಂದು ಸ್ವಲ್ಪ ಹಂಗೆ ಲೈಫ್ ಸ್ಟೋರಿ ಹೇಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನಮ್ಮದು ಹಳೆ ಮನೆ. ಇದು ಸ್ವಲ್ಪ ದೊಡ್ಡದೇನೆ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂತ ಅಂದರೆ, ಕೆಲವರು ಮಾತಾಡ್ತಿದ್ರು ನೀವೇನು ಸಂಪಾದನೆ ಮಾಡಿದ್ದೀರಾ ಅಂತ. ಅಂದರೆ ನಮ್ಮಮ್ಮಂಗೆ ಪ್ರಶ್ನೆ ಮಾಡಿರೋದು ಕೆಲವರು, ಫ್ಯಾಮಿಲಿಯಿಂದ ಹಿಡಿದು ಮತ್ತು ಬೇರೆ ಜನಗಳು. ಅವರಿಗೆಲ್ಲ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ, ಇದನ್ನು ಮಾಡೋದಕ್ಕೆ ನಮ್ಮಮ್ಮ 12 ವರ್ಷ ಕಷ್ಟಪಟ್ಟು ಶ್ರಮಪಟ್ಟು ಕೆಲಸ ಮಾಡಿರೋಂಥ ದುಡ್ಡಲ್ಲಿ ಈ ಮನೇನ ಕಟ್ಸಿದ್ದಾರೆ. ಈ ಮನೇನ ಕಟ್ಸೋದಕ್ಕೆ ಅವ್ರ ಲೈಫ್ನೇ ಅವರು ಸ್ಯಾಕ್ರಿಫೈಸ್ ಮಾಡಿ, ಎಲ್ಲೂ ಹೋಗದೆ, ಯಾವುದೇ ಫಂಕ್ಷನ್ಸ್ಗಳಿಗೆ, ಯಾವುದೇ ಫ್ಯಾಮಿಲಿಗಳ ಮನೆಗೆ ಅಟೆಂಡ್ ಆಗದೆ ಕಟ್ಟಿರೋಂಥ ಒಂದು ಮನೆ ಇದು, ಆಯಿತಾ. ಮತ್ತು ಯಾವುದೇ ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಕಟ್ಟಿರೋಂಥ ಮನೆ. ನಮ್ಮಪ್ಪ ಯಾವುದೇ ಥರ ಅಂದರೆ ಇದೊಂದು ಮನೆ ಬಿಟ್ಟು ಬೇರೆ ಏನೂ ಸಂಪಾದನೆ ಮಾಡಿಟ್ಟಿಲ್ಲ ನನಗೆ ಅಂತ. ಸೊ ಅದು ನಮ್ಮಪ್ಪ ಮಾಡಿರೋದು, ಇದು ನಮ್ಮಮ್ಮ ಮಾಡಿರೋದು. ಸೊ ನೆಕ್ಸ್ಟು ನಾನೇನು ಮಾಡಬೇಕು ಅನ್ನೋದು ಅದು ನನ್ನ ಲೈಫ್ ಡಿಸೈಡ್ ಮಾಡುತ್ತೆ. ಸೊ ನೆಕ್ಸ್ಟ್ ನಾನೇನು ಬೇಕು, ನನಗೇನೇನು ಬೇಕು ಅದನ್ನು ನಾನು ಮಾಡ್ಕೊತೀನಿ. ಸೊ ಮಾತಾಡೋಕ್ಕಿಂತ ಮುಂಚೆ ನಾವೇನು ಮಾತಾಡ್ತಿದ್ದೀವಿ, ನಾವೇನು ಸಂಪಾದನೆ ಮಾಡಿದ್ದೀವಿ ಅದು ಕೂಡ ಮ್ಯಾಟರ್ ಆಗುತ್ತೆ. ನಿಮ್ಮಪ್ಪ ಅಮ್ಮ ಮಾಡಿಟ್ಟಿರೋ ಆಸ್ತಿ ಬಿಟ್ಟು ಪರ್ಸ್ನಲ್ಲಾಗಿ ನೀವು ಏನು ಸಂಪಾದನೆ ಮಾಡಿದ್ದೀರಾ ಅಂತ ನೋಡಿಕೊಂಡು, ನಾನು ಇದನ್ನು ಮಾತಾಡೋದಕ್ಕೆ ಯೋಗ್ಯನಾಗಿದ್ದೀನ ಅಂತ ತಿಳ್ಕೊಂಡು ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಿ. ನೆಕ್ಸ್ಟ್ ಇನ್ನೊಂದು ಏನಂದರೆ, ಕೆಲವರು ಮಾತಾಡಿದ್ದಾರೆ ನನಗೆ ನೀವೇನು ಸಂಪಾದನೆ ಮಾಡಿದ್ದೀರಾ, ನೀನೇನು ಮಾಡಿದ್ದೀಯಾ ಅಂತ. ಎಸ್ಪೆಷಲಿ ನನಗೆ ಪರ್ಸ್ನಲಾಗಿ ಕ್ವಶನ್ ಮಾಡಿರೋದು. ನಾನು ಹೇಳೋದೇನೆಂದರೆ, ನನಗಿವಾಗ 24 ಇಯರ್ಸ್ ಆಗಿದೆ. ಸೊ ನಾನು ಪ್ರಶ್ನೆ ವಾಪಸ್ ಇದನ್ನು ಕೇಳೋದು, 24 ಇಯರ್ಸಲ್ಲಿ ನಿಮ್ಮ ಅಪ್ಪ ಮಾಡಿರೋ ಆಸ್ತಿ ಬಿಟ್ಟು, ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಬಿಟ್ಟು ನೀವೇನು ಸಂಪಾದನೆ ಮಾಡಿದ್ದೀರಾ? ಇಷ್ಟೇ ನನ್ನ ಪ್ರಶ್ನೆ. 24 ಇಯರ್ಸ್ ನಿಮಗಿದ್ದಾಗ, ಇವಾಗ ನೀವು ಎಷ್ಟಾದರೂ ಆಗಿರ್ಬೋದು ಪ್ರಶ್ನೆ ಮಾಡಿರೋರು. ಸೊ ಇವಾಗ ನೀವೇನು ಸಂಪಾದನೆ ಮಾಡಿದ್ದೀರಾ? ಆವಾಗ ಅಂದರೆ ಅವತ್ತಿನ ಏಜಲ್ಲಿ, ನನ್ನ ಏಜಲ್ಲಿದ್ದಾಗ ನೀವೇನು ಸಂಪಾದನೆ ಮಾಡಿದ್ದೀರಾ? ಸೊ ಇದು ನನ್ನ ಪ್ರಶ್ನೆ. ನೀವು ನನಗೆ ಕೇಳೋಕ್ಕಿಂತ ಮುಂಚೆ ಆ ಪ್ರಶ್ನೆಗೆ ನೀವು ಯೋಗ್ಯವಾಗಿದ್ದೀರಾ ಅಂದರೆ ಆ 24 ಇಯರ್ಸಲ್ಲಿ. ಈಗ ಎಕ್ಸಾಂಪಲಿಗೆ ನನ್ನ ಏಜ್ ಬಂದು ಇವಾಗ 24 ಇಯರ್ಸು. ಅದರಲ್ಲಿ 20 ಇಯರ್ಸು ಎಜುಕೇಷನ್ಸ್ಗೆ ಅಂತಲೇ ಅಲ್ಲಿ ಇಲ್ಲಿ ಅಂತ ಕಳೆದಿದ್ದೀವಿ. ಸೊ ಅದ್ರ ನಡುವೆ ಬೇರೆ ಬೇರೆ ಅದು ಇದು ಅಂತ ಹೋಗಿರುತ್ತೆ. ಈ 4 ಇಯರ್ಸಲ್ಲಿ ಅದು ಇದು ಕೆಲಸ ಮಾಡಿಕೊಂಡು ಸ್ಯಾಲ್ರಿ ಸಾಕಾಗದೆ, ಪ್ರಾಬ್ಲಮ್ಸು, ಕಮಿಟ್ಮೆಂಟ್ಸ್ ಅಂದ್ಕೊಂಡು ಎಲ್ಲ ಮುಗೀತು. ಸೊ ಈಗ ಒಂದು 6 ಮಂತಿಂದ 10 ರೂಪಾಯಿ ಸಂಪಾದನೆ ಮಾಡೋದು ನನ್ನ ಸ್ವಂತವಾಗಿರಲಿ ಅಂತ ನಾನೇನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ. ಸೊ ಇದು ನನ್ನ ಕೆಪಾಸಿಟಿ. ಸೊ ಇವಾಗ ಆ್ಯಾವ್ರೇಜ್ ಅಂದರೆ ಇವಾಗ ನಿಮ್ಗೊಂದು 40 to 50 ಇಯರ್ಸ್ ಆಗಿರುತ್ತೆ ಅಂದ್ಕೊಳ್ಳಿ. ಅಂದರೆ ನಾನು ಅಲ್ಲಿಗೆ ಬರೋದಕ್ಕೆ ಇನ್ನೂ ಒಂದು 15 to 20 ಇಯರ್ಸ್ ಟೈಮ್ ಇದೆ. ಆ 20 ಇಯರ್ಸಲ್ಲಿ ನಾನೇನೆಲ್ಲ ಸಂಪಾದನೆ ಮಾಡ್ಕೊಬೋದು, ನನ್ನ ಶ್ರಮದಿಂದ ನಾನು ಮಾಡ್ತೀನಿ ಅಂತಂದರೆ. ಸೊ ಇದು ಮ್ಯಾಟರ್ ಆಗುತ್ತೆ. ಪ್ರೆಸೆಂಟ್ ಸಿಚುವೇಷನ್ನ ಕನ್ಸಿಡರ್ ಮಾಡಬಾರ್ದು ಯಾರೇ ಆದ್ರೂ. ಸೊ ಇಷ್ಟನ್ನ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದರಲ್ಲಿ ಏನಾದರೂ ತಪ್ಪಿದರೆ, ನಾನು ಮಾತಾಡಿರೋ ತಪ್ಪಾಗಿದ್ದರೆ, ಬಟ್ ನಾನು ಮನಸ್ಸಲ್ಲಿ ಇದ್ದಿದ್ದನ್ನು ಓಪನ್ನಾಗಿ ಶೇರ್ ಮಾಡ್ತಾಯಿದ್ದೀನಿ. ಮತ್ತು ವಾಯ್ಸಲ್ಲಿ ಏನಾದರೂ ತೊಂದರೆ ಇದ್ದರೆ ಸೊ ಕ್ಷಮಿಸಿ ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಏನಂದರೆ, ನೀನೇನು ಸಂಪಾದನೆ ಮಾಡಿದ್ದೀಯಾ ಅಂತಾರೆ ಅಲ್ವಾ. ಸೊ 24 ಇಯರ್ಸಲ್ಲಿ ಅಂದರೆ ಈ 2 ಇಯರ್ಸಲ್ಲಿ ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿರೋಂಥ ಒಂದು ಥಿಂಗ್ಸ್ ಅಂದರೆ ಈ ಬೈಕು,
ಈ ಬೈಕ್ನ ಮೇಂಟೈನ್ ಮಾಡೋದು ಎಷ್ಟು ಕಷ್ಟ ಅಂತ ನಿಮಗೆ ಗೊತ್ತು. ಸೊ ಇದು ನನ್ನದು, ಅಂದರೆ ನಾನು ನನ್ನ ಒಂದು ಶೋಕಿಗೆ ಆಗಿರ್ಬೋದು, ಟ್ರಾವೆಲಿಂಗಿಗೋಸ್ಕರ ಬಳಸೋಂಥ ಗಾಡಿ. ಸೊ ಇದು ಬಂದು ನನ್ನ ಲೈಫಲ್ಲಿ ಪ್ರತಿಯೊಂದು ಕ್ಷಣದಲ್ಲೂ ಜೊತೆಯಲ್ಲಿತ್ತು. ಸೊ ನನ್ನ ಲೈಫಲ್ಲಿ ಇವತ್ತು ಏನೇ ನಾನು ಇದ್ದೀನಿ ಅಂದ್ರೂ ಈ ಬೈಕೇ ಕಾರಣ. ಇದನ್ನು ನಾನು ಸಾಯೋವರೆಗೂ ಜೊತೆಲೇ ಇಟ್ಕೊತೀನಿ. ಸೊ ಇದು ನೆಕ್ಸ್ಟ್ ಇದೊಂದು ಹಳೆ ಮನೆ ನಮ್ಮದು. ಸೊ ಇದಾಗಿತ್ತು ಈ ವಿಡಿಯೋ. ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಕ್ಷಮಿಸಿ. ಸೊ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಫಾಲೋ ಕೊಟ್ಟರೆ ನಾವು ತುಂಬ ಹೆಲ್ಪ್ ಆಗುತ್ತೆ, ಒಂದು ಲೈಕ್ ಮಾಡಿದ್ರೆ ಇನ್ನೂ ತುಂಬ ಹೆಲ್ಪ್ ಆಗುತ್ತೆ. ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.